ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದಾದರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆನೂ ನಾವು ತಿಳ್ಕೋಬೇಕು ಅಲ್ವಾ. ಹಾಗಾದರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಜೀವನಕ್ಕೂ ಇದನ್ನು ಅಳವಡಿಸ್ಕೊಳ್ಳಿ, ಜೊತೆಗೆ ಅದರ ಉಪಯೋಗಗಳನ್ನು ಪಡ್ಕೊಳ್ಳಿ. ಸಿಟ್ರಸ್ ಹಣ್ಣುಗಳಲ್ಲಿ ಒಂದಾಗಿರುವ ಕಿತ್ತಳೆ ಹಣ್ಣು ಹಲವಾರು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಪ್ರತಿದಿನ ಒಂದು ಕಿತ್ತಳೆ ಹಣ್ಣನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಇನ್ನಿತರ ಸಮಸ್ಯೆಗಳಿಂದ ದೂರ ಉಳಿಬಹುದು. ಕಿತ್ತಳೆ ಹಣ್ಣಿನಲ್ಲಿ ಏನೆಲ್ಲ ಪೋಷಕಾಂಶಗಳಿವೆ ಗೊತ್ತಾ? ಕಿತ್ತಳೆ ಹಣ್ಣಲ್ಲಿ ಕ್ಯಾಲೋರಿಗಳು, ವಿಟಮಿನ್ ಸಿ, ಕಾರ್ಬೋಹೈಡ್ರೇಟ್ಗಳು, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮುಂತಾದ ಪೋಷಕಾಂಶಗಳು ಇವೆ. ಕಿತ್ತಳೆ ಹಣ್ಣು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ. ಕಿತ್ತಳೆ ನಮ್ಮ ದೇಹಕ್ಕೆ ಅನೇಕ ರೀತಿಯ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತೆ. ಜೊತೆಗೆ ದೇಹದ ಅಂಗಗಳ ರಚನೆಗೆ ಕೂಡ ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಕೂಡ ಕಿತ್ತಳೆ ಸಹಾಯ ಮಾಡುತ್ತೆ. ಸಾಕಷ್ಟು ಫೈಬರ್ ಕಂಡುಬರುತ್ತೆ ಈ ಕಿತ್ತಳೆಯಲ್ಲಿ. ಆದ್ದರಿಂದ ಹೆಚ್ಚು ದಿನಗಳು ನಾವು ಕಿತ್ತಳೆ ರಸವನ್ನು ಸೇವಿಸಿದ್ರೆ ಅದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಕೆಲವು ಔಷಧಿಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಹೊಂದಿದೆ ಈ ಕಿತ್ತಳೆ. ನಮ್ಮ ಕಣ್ಣುಗಳಿಗೂ ಕೂಡ ಒಳ್ಳೆಯದು ಈ ಕಿತ್ತಳೆ ಹಣ್ಣು ತಿನ್ನೋದ್ರಿಂದ. ಕಿತ್ತಳೆ ರಸವು ಬ್ಯಾಕ್ಟೀರಿಯಾ ಮತ್ತು ಸೋಂಕಿನಿಂದ ಕಣ್ಣುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಕಿತ್ತಳೆ ಕ್ಯಾರೋಟಿನ್ ಮತ್ತು ವಿಟಮಿನ್ ಎರಡನ್ನೂ ಒಳಗೊಂಡಿದೆ. ಇದು ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೂ ಕಿತ್ತಳೆ ತುಂಬ ಒಳ್ಳೆಯದು. ಕಿತ್ತಳೆಯಲ್ಲಿ ಕಂಡುಬರುವ B9 ಮತ್ತು ಫೋಲೇಟ್ಗಳು ದೇಹದಲ್ಲಿ ಸರಿಯಾದ ರಕ್ತ ಪರಿಚಲನೆ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕಿತ್ತಳೆ ಸೇವಿಸಿದ್ರೆ ದೇಹದಲ್ಲಿ ಆಮ್ಲಜನಕಯುಕ್ತ ರಕ್ತದ ಹರಿವು ಉಳಿಯುತ್ತೆ. ಇದರಿಂದಾಗಿ ಅನೇಕ ರೀತಿಯ ಹೃದಯ ರೋಗಗಳಿಂದ ದೂರವಿರಬಹುದು. ಹಾಗೆ ಚರ್ಮದ ಆರೋಗ್ಯಕ್ಕೂ ಕೂಡ ಈ ಕಿತ್ತಳೆ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಚರ್ಮಕ್ಕೆ ತುಂಬ ಒಳ್ಳೆಯದು ಅಂತ ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತು. ಚರ್ಮದ ಸುಕ್ಕುಗಳನ್ನು ಹೋಗಲಾಡಿಸುತ್ತೆ. ಕಿತ್ತಳೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಾದ ಚಿಹ್ನೆಗಳನ್ನು ಉಂಟು ಮಾಡುವ ಸ್ವತಂತ್ರ ರಾಡಿಕಲ್ಸ್ ನಿಂದ ಹಾನಿಯಿಂದ ಚರ್ಮವನ್ನು ರಕ್ಷಿಸಲು ಕೂಡ ಸಹಾಯ ಮಾಡುತ್ತೆ. ಚರ್ಮ ಕಾಂತಿಯುತವಾಗಿ ಕಾಣಲು ಸಹಕರಿಸುತ್ತೆ. ಸ್ಕಿನ್ ಗ್ಲೋಯಿಂಗ್ಗೋಸ್ಕರ ನಾವು ಹಲವಾರು ಕ್ರೀಮ್ಗಳನ್ನು ಬಳಸೋದ್ರ ಜೊತೆಗೆ ಈ ಆರೆಂಜ್ನ ತಿನ್ನೋದ್ರಿಂದ ಆಂತರಿಕವಾಗಿಯೂ ಚರ್ಮದ ಹೊಳಪು ಹೆಚ್ಚುತ್ತೆ. ನಾರಿನಾಂಶ ಹೇರಳವಾಗಿರೋದ್ರಿಂದ ಮಲಬದ್ಧತೆಯನ್ನು ದೂರ ಮಾಡುತ್ತೆ. ಕಿತ್ತಳೆ ರಸ ಕುಡಿಯೋದ್ರಿಂದ ಕಿಡ್ನಿಯಲ್ಲಿರೋ ಕಲ್ಲುಗಳು ಕೂಡ ಕರಗಲು ಸಹಾಯ ಮಾಡುತ್ತೆ. ಜೊತೆಗೆ ಕಿಡ್ನಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ದೂರವಿರಿಸುತ್ತೆ. ಕಿತ್ತಳೆಯಲ್ಲಿ ಸಿಟ್ರಸ್ ಲೆಮನಾಯ್ಡ್ ಅಂಶ ಹೇರಳವಾಗಿರೋದ್ರಿಂದ ಚರ್ಮ, ಶ್ವಾಸಕೋಶ, ಹೊಟ್ಟೆ ಮತ್ತು ಹಲವಾರು ಬಗೆಯ ಕ್ಯಾನ್ಸರನ್ನು ದೂರವಿರಿಸುತ್ತೆ. ನೋಡಿದ್ರಲ್ಲ ಕಿತ್ತಳೆ ಹಣ್ಣು ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ. ನೀವು ಇನ್ಮೇಲೆ ಪ್ರತಿದಿನ ಒಂದು ಕಿತ್ತಳೆ ಹಣ್ಣು ತಿಂತೀರಾ ಅಲ್ವಾ? ಕಿತ್ತಳೆ ಹಣ್ಣನ್ನು ಹಾಗೆ ತಿಂದರೆ ಇನ್ನೂ ಒಳ್ಳೆಯದು. ಕಿತ್ತಳೆ ಹಣ್ಣಲ್ಲಿರೋ ಸಿಹಿ ಮತ್ತು ಹುಳಿ ಮಿಶ್ರಣವು ಹೆಚ್ಚಿನ ಜನರಿಗೆ ಇಷ್ಟ ಆಗುತ್ತೆ ಅಲ್ವಾ? ನನಗೆ ಆರೆಂಜ್ ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಆರೆಂಜ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸರಿ, ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.